ನಾವೀಗ ಸಿದ್ದಾಪುರ ಅನ್ನೋ ಗ್ರಾಮದಲ್ಲಿದ್ದೀವಿ. ಇದಕ್ಕೆ ಕಟ್ಟಿ ಶೇಂಗಾ ಇದೆ. ಇದಕ್ಕೆ ನಮ್ಮ ಹರಿಕ್ರಾಂತಿಯ ಪ್ರಾಡಕ್ಟನ್ನು ಸ್ಪ್ರೇ ಕೊಟ್ಟಿದ್ವಿ. ಯಾವ ರೀತಿ ಬಂದತಿ ಈ ಥರ ಎಲೆ ನೋಡ್ಬೋದು. ತುಂಬ ಅದ್ಭುತವಾಗಿ ಬಂದತಿ. ಈ ಶೇಂಗಾನ ವಿಶೇಷವಾಗಿ ನೋಡಕ್ಕೆ ಬರ್ಬೇಕು ರೈತರು, ಆ ಥರ ಆಗೈತಿ. ಈಗ ನಮ್ಮ ರೈತರ ಅನುಭವ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಬಸವರಾಜ ಕಳಸಲ್ ಸರ್. ಊರು? ಸಿದ್ದಾಪುರ ಸರ್. ಈಗ ಒಂದು ಫೋನ್ ಬಂತಲ್ರಿ. ಇದನ್ನ ಸ್ಪ್ರೇ ಮಾಡಿದ್ರಲ್ಲ ಸರ್? ಹ್ಞೂ ಸರ್. ಮಾಡೋದಕ್ಕಿಂತ ಮುಂಚೆ ಹೆಂಗಿತ್ತು, ಇದನ್ನ ಮಾಡಿದ ಮೇಲೆ ನಿಮ್ಗೆ ಏನು ಅನ್ಸೈತಿ? ಮಾಡೋದಕ್ಕಿಂತ ಮೊದ್ಲು ಸರ ಸುಳ್ಪುಚ್ಚಿತ್ತು, ಎಲೆ ಹರ್ಕ ಪರ್ಕ ಇತ್ತು ಸರ. ಅದು ನಿಮ್ಮದು ಎಣ್ಣೆ ಕೊಟ್ಟಿಂದಾಗ ಈ ಥರ ಆಗೈತೆ ಸರ. ಈಗ ನಮ್ದು ಎಣ್ಣೆ ಹೊಡೆದ ಮೇಲೆ ನಿಮ್ಗೆ ಭಾಳ ಚೆನ್ನಾಗೈತೆ ಅಂತ ಅನಿಸ್ತದ್ರಿ? ನಮಗೆ ಪರ್ಫೆಕ್ಟ್ ಆಗೈತೆ ಸರ. ನಿಮ್ಮ ಎಣ್ಣೆ ಒಳ್ಳೆ ಎಣ್ಣೆ ಅಂತ ಪರ್ಫೆಕ್ಟ್ ಆಗೈತೆ ಸರ. ಇದನ್ನು ರೈತರು ಬೇರೆ ರೈತರಿಗೆ ನೋಡಿ ಏನು ಅಂತಾರ್ರಿ ಶೇಂಗಾ ನೋಡಿ? ಇದು ಸರ ಈಗ ನಮ್ಮ ಅರ್ಧ ಊರಾಗನ ಪಾಸ್ ಆಗೈತೆ ಸರ. ಇದು ನೋಡಕ್ಕೆ ಬರ್ತಾರೆ ಸರ, ಹೊಲಕ್ಕೆ ಶೇಂಗಾನ ನೋಡಕ್ಕೆ ಬರ್ತಾರಲ್ರಿ? ಹ್ಞೂ ಸರ. ನಿಮಗೆ ಭಾಳ ಖುಷಿ ಆಗೈತೆ ರೀ? ಭಾಳ ಖುಷಿ ಆಗೈತೆ ಸರ. ಮತ್ತು ವಾದ ಸಲಿದ್ದ ಸರ ನಿಮ್ಮ ಎಣ್ಣಿನ ಔಷಧ ಬಳಕೆ ಮಾಡಾಕತ್ತೀರಿ? ಹ್ಞೂ ಸರ್. ಓಕೆ ಸರ್. ತಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ಈಗ ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈಗ ನಮ್ಮ ಔಷಧ ಬಗ್ಗೆ, ನಿಮ್ಮ ಬೆಳೆ ಚೆನ್ನಾಗಿ ಬರುವಂಥದ್ರ ಬಗ್ಗೆ? ಈಗ ನಿಮ್ಮ ಔಷಧನ ಸರ್ ಬೇರೆದವರಿಗೆ ಹೇಳಿ ಈಗ ಒಬ್ಬರನ್ನ ಅದ್ರ ಸಲುವಾಗಿ ಕರ್ಸಿದ್ದೀವಿ ಸರ್ ನಾವು. ಮತ್ತು ನಾವು ಹಿಂಗೆ ಎಣ್ಣೆ ಹೊಡೆದಕ್ಕೆ ಹಿಂಗೆ ಆಗೈತೆ ಸರ. ಹಾಂ ರೀ. ಮತ್ತು ನೀವು ತೊಗೊಂಡು ಹೊಡಿರಪ್ಪ, ಉಪಯೋಗ ಮಾಡಿರಿ ಅಂತ ಈಗ ಕರ್ಸೇವೆ ಸರ. ಈಗ ನೀವು ನೀರಾವರಿ ಶೇಂಗಾಕ್ಕೆಲ್ಲ ಬಳಸಿದ್ರಲ್ಲ ಹೋದ ಸಲನು? ನಾವು ಬಳಸಿದ್ವಿ ಸರ. ಅಲಸಂದಿಗೆ ಬಳಸಿದ್ರಿ? ಬಳಸಿದ್ವಿ ಸರ. ನಿಮ್ಗೆ ಒಟ್ಟು ಚಲೋ ಆಗೈತಲ್ರಿ? ಇಳುವರಿ ಚಲೋ ಬಂದೈತೆ ಸರ್. ಚಲೋ ಬಂದತ್ರಿ. 2 ಎಕರೆಗೆ 16 ಕ್ವಿಂಟಲ್ ಅಲಸಂದಿಗೆ ಸರ್. 2 ಎಕರೆ ಹೊಲಕ್ಕೆ 16 ಕ್ವಿಂಟಲ್? ಹ್ಞೂ ಸರ್. ಬೇರೆ ರೈತರು ಎಷ್ಟು ಹಾಕವ್ರಿ ಸರ್? 3 ಎಕರೆಗೆ 8 ಕ್ವಿಂಟಲ್, 7 ಕ್ವಿಂಟಲ್, 6 ಕ್ವಿಂಟಲ್ ಆಗ್ಯಾವ ಸರ್. 3 ಎಕರೆ ಹೊಲಕ್ಕೆ? ನಿಮ್ಮ 2 ಎಕರೆ ಹೊಲಕ್ಕೆ 16 ಕ್ವಿಂಟಲ್ ಅಂದ್ರೆ ಭಾಳ ವ್ಯತ್ಯಾಸ ಬಂತ್ರಿ. ಡಬಲ್ ಆತ್ ಸರ್. ಡಬಲ್. ಈಗ 2 ಎಕರೆ ಹೊಲಕ್ಕೆ ಅಂತಂದ್ರೆ 7 ಕ್ವಿಂಟಲ್, 3 ಎಕರೆ ಹೊಲಕ್ಕೆ 7 ಕ್ವಿಂಟಲ್. 7 ಕ್ವಿಂಟಲ್ ಸರ್. ನಿಮ್ದು 2 ಎಕರೆ ಹೊಲಕ್ಕೆ 16 ಕ್ವಿಂಟಲ್? 16 ಕ್ವಿಂಟಲ್. ಹಾಂ. ತುಂಬ ಅದ್ಭುತವಾಗಿ ಒಳ್ಳೆ ಬೆಳೆಯನ್ನು ತೆಗೆದಿರಿ. ಇಷ್ಟೊತ್ತು ತಮ್ಮ ಅನುಭವ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ.